ಕರ್ಣ ಯಾರಿಗೂ ಮೋಸ ಮಾಡಲಿಲ್ಲ, ಆದರೆ ಅವನಿಗಾದ ಮೋಸ ಚರಿತ್ರೆಯಲ್ಲಿ ಯಾರಿಗೂ ಆಗಲಿಲ್ಲ. ಹಿಂಡಿದ ಹಾಲು ತಕ್ಷಣವೇ ಮೊಸರಾಗಲ್ಲ. ಹಾಗೆ ನಿನಗೆ ಯಾರೇ ಮಾಡಿದ ಪಾಪ ಕೃತ್ಯಗಳು ಫಲ ತಕ್ಷಣಕ್ಕೆ ಅನುಭವಕ್ಕೆ ಬರಲ್ಲ. ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯ ನೋಡಿ ಸರಿಯಾಗಿಯೇ ಸುಡುತ್ತದೆ. ಗಂಟೆಗಟ್ಟಲೆ ಕ್ಯೂನಲ್ಲಿ ದೇವರ ದರ್ಶನಕ್ಕಾಗಿ ನಿಂತು ಬೇಸತ್ತು ಭಕ್ತನೊಬ್ಬ ದೇವರನ್ನ ಪ್ರಶ್ನೆ ಮಾಡುತ್ತಾನೆ. ಓ ದೇವರೇ, ದುಡ್ಡು ಕೊಟ್ಟ ಭಕ್ತರಿಗೆ ಹತ್ತಿರದಿಂದ ದರ್ಶನ ಕೊಡುತ್ತೀಯ, ದುಡ್ಡು ಕೊಡದೆ ಭಕ್ತರಿಗೆ ದೂರದಿಂದ ದರ್ಶನ, ಇದು ಯಾವ ನ್ಯಾಯ ಭಗವಂತ? ದೇವರು ನಸುನಗುತ್ತಾ ಹೇಳುತ್ತಾರೆ, ಮೂರ್ಖ, ನಾನು ಹೇಳಿದ್ದು ನಿನಗೆ ತಂದೆ ತಾಯಿಗಳೇ ದೈವ ಸಮಾನ ಅಂತ ನೀನು ಕೇಳಲಿಲ್ಲ. ಗುರು ಹಿರಿಯರಲ್ಲಿ ದೇವರನ್ನು ಕಾಣಿಯಂದೆ, ಆದರೆ ನೀನು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಜನಸೇವೆಯೇ ಜನಾರ್ದನ್ ಸೇವೆ ಅಂದೆ, ನೀವು ಕಷ್ಟದಲ್ಲಿರುವವರಿಗೆ ಯಾರಿಗೂ ನೆರವಾಗಲಿಲ್ಲ. ಅಲ್ಲಿ ಇಲ್ಲಿ ಎಲ್ಲೆಲ್ಲಿಯೂ ನಾನೇ ಇರುವೆ, ಆದರೆ ಅದನ್ನು ನೀವು ನಂಬಲಿಲ್ಲ. ನನ್ನ ಮೂರ್ತಿಯನ್ನು ಗುಡಿಯೊಳಗೆ ಇರಿಸಿ ದರ್ಶನದ ವೇಳೆಯನ್ನ, ದರ್ಶನದ ದರವನ್ನು ದರ್ಶನ ಮಾಡಲು ಸರತಿ ಸಾಲುಗಳನ್ನು, ವಿವಿಧ ಪೂಜೆ ವಿಧಿವಿಧಾನಗಳನ್ನು, ಅವುಗಳ ದರವನ್ನು ನೀವೇ ವ್ಯವಸ್ಥೆ ಮಾಡಿದ್ರಿ. ಎಲ್ಲವೂ ನೀವೇ ಮಾಡಿ ನನ್ನನ್ನು ಕೇಳುವುದು ಯಾವ ನ್ಯಾಯ? ಹುಚ್ಚಪ್ಪ, ನನ್ನನ್ನು ಕಾಣುವ ಹಂಬಲ ನಿನಗಿದ್ದರೆ ಪಶು ಪಕ್ಷಿ ವೃಕ್ಷಗಳಲ್ಲಿ ಕಾಣು, ನಿನ್ನ ಆತ್ಮದಲ್ಲಿ ಕಾಣು, ನಿನ್ನ ತಂದೆ ತಾಯಿಯರಲ್ಲಿ ಕಾಣು, ನೊಂದವರಲ್ಲಿ ಕಾಣು, ಈ ಸುಂದರ ಪ್ರಕೃತಿಯಲ್ಲಿ ಕಾಣು. ಕೇವಲ ನೀನು ನನ್ನ ದೇವಸ್ಥಾನಗಳಲ್ಲಿ ಮಾತ್ರ ಸೀಮಿತಗೊಳಿಸಬೇಡ ಅಂತ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾರೆ. ಮೋಸ ಮಾಡಿದರು ಅಂತ ದುಃಖಿಸಬೇಡ. ನನ್ನ ನಂಬಿದವರಿಗೆ ಮೋಸ ಆದರೆ ಅವರನ್ನು ಮೋಸ ಮಾಡಲು ಮತ್ತೆ ಯಾವುದಾದರೂ ಒಂದು ರೂಪದಲ್ಲಿ ಯಾರನ್ನಾದರೂ ಸೃಷ್ಟಿ ಮಾಡೇ ಮಾಡ್ತೀನಿ ಅಂತ ಭಗವಂತನೇ ಹೇಳುವಾಗ ನೀನ್ಯಾಕೆ ಚಿಂತಿಸಿ ಕೊರಗುತ್ತೀಯ? ಕಾಲ ಯಾವತ್ತೂ ಒಂದೇ ರೀತಿ ಇರಲ್ಲ. ಇವತ್ತು ಸೋತವರು ನಾಳೆ ಗೆದ್ದೇ ಗೆಲ್ತಾರೆ. ನಿನಗೆ ಸಿಕ್ಕಿದ್ದನ್ನು ಪಡೆದುಕೊಂಡು ತೃಪ್ತಿಯಿಂದ ಬಾಳಬೇಕು. ಸಿಗದಿದ್ದನ್ನ ಮರೆತು ಖುಷಿಯಿಂದ ಬದುಕಬೇಕು. ಇಂದು ಸಿಕ್ಕಿದ್ದು ನಾಳೆ ಕೈ ಜಾರಿ ಹೋಗಬಹುದು, ಇಂದು ಸಿಗದೇ ಇದ್ದದ್ದು ನಾಳೆ ಒಲಿಯಬಹುದು. ಯೋಗವಿದ್ದಂತೆ ಭೋಗವಿರುತ್ತದೆ. ಬಿಟ್ಟು ಹೋದವರು ಹೋಗಲಿ, ಅವರ ಚಿಂತೆಯನ್ನು ಮಾಡುತ್ತಾ ನೀನು ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ. ಅದರಿಂದ ಅವರಿಂದ ಕಲಿತು ಪಾಠವನ್ನು ಯಾವತ್ತೂ ಮರೆಯಬೇಡ. ಜೀವನ ಇರುವುದೇ 2 ದಿನ, ಒಂದು ನಿನ್ನ ಪರವಾದ ದಿನ, ಮತ್ತೊಂದು ನಿನ್ನ ವಿರುದ್ಧವಾದ ದಿನ. ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ, ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳ್ಕೋಬೇಡ. ಸೊಕ್ಕಿದ್ದವನು ಸೊರಗಲೇಬೇಕು, ಬೀಗಿದವನು ಬಾಗಲೇಬೇಕು, ಏರಿದವನು ಇಳಿಯಲೇಬೇಕು, ಮೆರೆದವನು ಮಣ್ಣಾಗಲೇಬೇಕು, ಉರಿದವನು ಬೂದಿ ಆಗಲೇಬೇಕು. ಇದು ಕಾಲಚಕ್ರದ ನಿಯಮ. ಕಾಲಯ ತಸ್ಮೈ ನಮಃ. ದುಡಿದು ಗಳಿಸಬೇಕು, ಉಚಿತವಾಗಿ ಪಡೆಯುವುದಲ್ಲ. ತಿಂದು ಉಳಿಸಬೇಕು, ತಿನ್ನದೆ ಸಾಯುವುದಲ್ಲ. ಸಾಧಿಸಿ ಸಾಯಬೇಕು, ಸೋತು ಶರಣಾಗುವುದಲ್ಲ.